ಈಗ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಡೆವಲಪ್ಮೆಂಟ್ ಆಗಿರೋ ಕಡೆನೇ ಡೆವಲಪ್ಮೆಂಟ್ ಆಗಬೇಕು ಅಂತೇನಿಲ್ಲ. ಈ ಉತ್ತರ ಕರ್ನಾಟಕದಲ್ಲಿ ಏನು ಡೆವಲಪ್ಮೆಂಟೇ ಇಲ್ಲ. ಎಷ್ಟೋ ಮಂತ್ರಿಗಳು ಬರೀ ದುಡ್ಡು ಮಾಡ್ಕೊಳ್ತಾರೆ, ಸುಮ್ಮನಿರ್ತಾರೆ. ಆದರೆ ಅಲ್ಲೂ ಡೆವಲಪ್ಮೆಂಟ್ ಮಾಡಿದಾಗ ಸಮೃದ್ಧ ಕರ್ನಾಟಕ ಆಗುತ್ತದು. ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಪ್ರಾಣ ಕೊಟ್ಟೆವು ನಮ್ಮ ಭೂಮಿ. ವೀಕ್ಷಕರೇ ನಮಸ್ಕಾರ. ನಾವೀಗ ಏನು GBIT ಭೂಮಿ ಅಕ್ವೈರ್ ಆಗ್ತಿದೆಯಲ್ಲ ಆ ಪ್ರದೇಶದ ಒಂದು ಚಿಕ್ಕಬೈರಮಂಗಲ ಅನ್ನೋ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ನಮ್ಮ ಜೊತೆ BSc ಪದವೀಧರ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸಚಿನ್ ಕೆ ಅಂತ. ಏನು ಓದಿದ್ದೀರಾ ನೀವು? BSc ಕಂಪ್ಲೀಟ್ ಮಾಡಿದ್ವಿ. ಈಗ ನಿಮ್ಮೂರಲ್ಲಿ GBIT ಅಂತ ಮಾಡ್ತಿದ್ದಾರೆ, ಅಂದ್ರೆ ITCT ಮಾಡ್ತಾರೆ, ಇಲ್ಲಿ ಡೆವಲಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಯಾಕೆ ನೀವು ಭೂಮಿ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ? ಈಗ ಭೂಮಿ ಕೊಟ್ರೆ ಬೆಳಗ್ಗೆ ಎದ್ದು ಅವ್ರ ಕೈ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಇಷ್ಟ ಯಾವ ಟೈಮ್ ಬೇಕಾದ್ರೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ನಾವು ಯಾಕೆ ಅವ್ರ ಕೆಳಗಡೆ ಹೋಗಿ ಕೆಲಸ ಮಾಡಬೇಕು ಅಂತ ನಾವು ಭೂಮಿ ಕೊಡಲ್ಲ ಅಂತ ಇದು ಮಾಡ್ತಾ ಇದೀವಿ. ಈಗ ನೀವು BSc ಓದಿದ್ದೀರಾ, ನೀವು ಇಲ್ಲಿ ಹಳ್ಳಿಲಿ ಇರಲ್ಲ, ಎಲ್ಲೋ ಬೆಂಗಳೂರಿಗೆ ಹೋಗ್ತೀರಾ ಅಥವಾ ಇನ್ಯಾವುದೋ ಸಿಟಿಗೆ ಹೋಗಿ ಕೆಲಸ ಮಾಡ್ತೀರಾ. ಇಲ್ಲಿ ವಯಸ್ಸಾದವ್ರು ಮಾತ್ರ ಕೆಲಸ ಮಾಡ್ತಾರೆ, ಮತ್ತೆ ಭೂಮಿ ಯಾಕೆ ಅಂತ? ಭೂಮಿ ನಾವೀಗ ಮುಂದೆ ಅದನ್ನೇ ಮಾಡ್ಕೋಗೋಣ ಅಂತ ಇದ್ದೀವಿ. ಏನ್ ಮಾಡ್ಬೇಕಂತಿದ್ರ? ಈಗ ಕೆಲ್ಸಕ್ಕೆ ಹೋಗಿ ಇದನ್ನ ನೋಡ್ಕೊಂಡು, ಜಮೀನ್ ನೋಡ್ಕೊಂಡು, ಅಡಕೆ ತೋಟ ನೋಡ್ಕೊಂಡು ಇದೀವಿ ಅಂತ. ಹಸ್ಗಳು ನೋಡ್ಕೊಂಡು ಬೆಳಗ್ಗೆ ಎದ್ದು ಹಾಲು ಕರ್ದಾಕಿ ದಿನಕ್ಕೊಂದು ನಾವು 40 ಲೀಟರ್ ಹಾಕ್ತಿವಿ. ಅದರಿಂದ ಹೆಂಗೋ ಜೀವನ ಸಾಕಾಯ್ತು. ಬೆಳಗ್ಗೆ ಎದ್ದು ಹಾಲು ಹಾಕೊಂಡೆ ಈಗ ಜೀವನ ಸಾಕ್ತಿವಿ ಅವಾಗಿಂದ. ಎಷ್ಟು ಹಸುಗಳಿದೆ ನಿಮ್ದು? ಇಲ್ಲ 10 ಹಸುಗಳಲ್ಲಿ. ಎಷ್ಟು ಸಂಪಾದನೆ ಮಾಡ್ತೀರಾ ನೀವು? ದಿನಕ್ಕೆ ತಿಂಗಳಿಗೆ 50,000 ಮಾಡ್ತೀವಿ. ತಿಂಗಳಿಗೆ 50,000 ನಿಮ್ಗೆ ಆದಾಯ? ಎಲ್ಲ ಖರ್ಚೆಲ್ಲ ಬಿಟ್ಟು. ಅದಕ್ಕೆ ಅದೇ ಕಾರಣಕ್ಕೆ ನೀವು ಬೇರೆಯವ್ರ ಹತ್ರ ಕೆಲಸ ಮಾಡೋ ಬದಲು ನಮ್ದೇ ಇಲ್ಲೇ ಬೆಳಗ್ಗೆ ಕೆಲಸ ಹಸ್ಪ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅಲ್ಲ, ಈಗ ನೀವು ಸರ್ಕಾರಕ್ಕೆ ಏನು ಕೇಳಕ್ ಬಯಸ್ತೀರಾ ಅಂತ? ಈಗ ಅಕ್ವೇಷನ್ ಬಿಟ್ಟು ಆ ಕಡೆ ಬರಡು ಭೂಮಿ ಆ ಕಡೆ ಮಾಡಿದ್ರೆ ನಮಗೂ ಉಪಯೋಗ ಆಗುತ್ತೆ, ಅವ್ರಿಗೂ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶಿವಕುಮಾರ್ ಅಂತೇಳಿ. ಏನು ಓದಿದ್ರಿ? ನಮ್ಮದು ಡಿಪ್ಲೊಮಾ ಆಗಿದೆ. ನಾವು ಒಂದು ಕಂಪ್ನಿಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಬೆಳಿಗ್ಗೆ ಎದ್ದು ಹಸು ಹಾಲು ಕರೆದು ಹುಲ್ ತಂದು ಹಾಕಿ, ಹಸು ಕುರಿ ಮತ್ತು ಕೋಳಿಗಳು ಇದ್ದಾವೆ. ನಮ್ಮದು ಒಂದು ಸ್ವಲ್ಪ ಜಮೀನಿದೆ, ಅದರಲ್ಲಿ ತೆಂಗು, ಅಡಿಕೆ, ಬಾಳೆ ಹಾಕ್ಕೊಂಡಿದ್ದೀವಿ, ಮಾವು, ಎಲ್ಲ ಥರ ಬೆಳೆನೂ ಬೆಳ್ಕೊಂಡಿದ್ದೀವಿ. ನಮಗೇನು ನಾವೇ ಇಲ್ಲಿ ದುಡಿತಾ ಇದ್ದೀವಿ, ಮತ್ತು ನಮ್ಮಿಂದ ಇನ್ನೊಂದು 10 ಜನ ದುಡಿತಾ ಇದ್ದಾರೆ. ಹೇಗೆ ಅಂದರೆ, ಈಗ ಅಲ್ಲಿ ಕೆಲವರಿಗೆ ಜಮೀನಿಲ್ಲ, ಅವ್ರೇನು ಮಾಡ್ತಾರೆ, ನಮ್ಮಂಥ ಜಮೀನಿರೋರ ಹತ್ರ ಬಂದು ಪಾಲುಗೆ ಮಾಡ್ಕೊಳ್ತಾರೆ. ಅದರಿಂದ ಅವರು ಒಂದಷ್ಟು ಹಸುಗಳು ಮತ್ತು ಅವರು ಒಂದಷ್ಟು ರೇಷ್ಮೆ ಮತ್ತು ಜೋಳ ಈ ರೀತಿ ಎಲ್ಲ ಬೆಳೆ ಬೆಳ್ಕೊಂಡು ಅವರು ನಮ್ಮಿಂದ ತಿಂಗಳಿಗೂ 50-60 ಸಾವಿರ ದುಡಿತಾ ಇದ್ದಾರೆ. ನಮಗೆ ವಾರ್ಷಿಕ ಇಷ್ಟು ಅಂತ ಗುತ್ತಿಗೆ ಕೊಡ್ತಾರೆ. ಇಷ್ಟೆಲ್ಲ ಇರಬೇಕಾದ್ರೆ ನಾವೆಂತಕ್ಕೆ ಜಮೀನು ಕೊಡಬೇಕು? ಸರಿ, ಅದೇ ನೀವು ಹೇಳ್ದಂಗೆ ಭೂ ಮಾಲೀಕರಿಗೇನೋ ದುಡ್ಡು ಬರುತ್ತೆ, ಪರಿಹಾರ ಬರುತ್ತೆ GBIನಲ್ಲಿ. ಭೂಯಿಂದರು ಈಗ ಗುತ್ತಿಗೆಗೆ ಪಾಲಿಗೆ ಮಾಡ್ಕೊಂಡಿರೋರ ಕತೆ ಏನಾಗುತ್ತೆ ಅಂತ? ಅದಕ್ಕೇ ಈಗ ಎಷ್ಟೋ ಜನಕ್ಕೆ ಜಮೀನೇ ಇಲ್ಲ, ಅವರೆಲ್ಲ ನಮ್ಮನ್ನೇ ನಂಬ್ಕೊಂಡಿದ್ದಾರೆ. ಈಗ ನಾವು ಕೊಟ್ಬಿಟ್ರೆ ಅವ್ರು ಬೀದಿ ಪಾಲಾಗ್ತಾರೆ. ಈಗ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಡೆವಲಪ್ಮೆಂಟ್ ಆಗಿರೋ ಕಡೆನೇ ಡೆವಲಪ್ಮೆಂಟ್ ಆಗಬೇಕು ಅಂತೇನಿಲ್ಲ. ಈ ಉತ್ತರ ಕರ್ನಾಟಕದಲ್ಲಿ ಏನು ಡೆವಲಪ್ಮೆಂಟೇ ಇಲ್ಲ. ಎಷ್ಟೋ ಮಂತ್ರಿಗಳು ಬರೀ ದುಡ್ಡು ಮಾಡ್ಕೊಳ್ತಾರೆ, ಸುಮ್ಮನಿರ್ತಾರೆ. ಆದರೆ ಅಲ್ಲೂ ಡೆವಲಪ್ಮೆಂಟ್ ಮಾಡಿದಾಗ ಸಮೃದ್ಧ ಕರ್ನಾಟಕ ಆಗುತ್ತದು. ಬರೀ ಯಾವುದೋ ಒಂದು ಭಾಗ ಬೆಂಗಳೂರು ಮಾತ್ರ ಡೆವಲಪ್ಮೆಂಟ್ ಆಗ್ತಾಯಿದೆ, ಮೈಸೂರು ಮಾತ್ರ ಆಗ್ತಾಯಿದೆ ಅನ್ನೋದು ಬೇಡ. ಸಂಪೂರ್ಣ ಕರ್ನಾಟಕ ಏನಿದೆ, ಕರ್ನಾಟಕ ಇಡೀ ವಿಶ್ವದಲ್ಲೇ ಗುರುತಿಸ್ಕೊಳ್ಬೇಕು. ಆ ಥರ ಡೆವಲಪ್ಮೆಂಟ್ ಆಗಬೇಕು. ಅಮ್ಮ ಹೇಳಿ, ಇವಾಗ ನೀವು ಭೂಮಿ ಯಾಕೆ ಕೊಡಲ್ಲ ಅಂತಿದ್ದೀರಾ ಅಂತ? ಯಾಕೆ ಕೊಡಬೇಕು? ನಮ್ಮ ತಾತ ಮುತ್ತ ನಾವು ಯಾವುದೇ ಸಂಪಾದನೆ ಮಾಡಿರೋದನ್ನ ಯಾಕೆ ಕೊಡಬೇಕು ಅವ್ರಿಗೆ? ನಮ್ಮ ಭೂಮಿ ನಮ್ಮ ಸ್ವಂತ ನಾವು ಮಾಡ್ಕೊಂಡು ನಾವು ಆರಾಮಾಗಿದ್ದೀವಿ, ನಾವ್ಯಾಕೆ ಅವ್ರು ಕೊಡಬೇಕು ಅಂತ? ಅವ್ರೇನು ನಿಮಗೆ ಫ್ರೀಯಾಗಿ ಕೊಡ್ರಿ ಅಂತ ಹೇಳ್ತಿಲ್ಲ, ಪರಿಹಾರ ಕೊಡ್ತೀವಿ 2 ವರ್ಷ. ಬೇಡ, ನಮ್ಗೆ ಅವ್ರು ಪರಿಹಾರ ಕೊಟ್ಟೋದು ಎಷ್ಟು ದಿನ ಬಂದ್ಬಿಡ್ತದೆ. ನಮ್ಗೆ ಬೇಡಕ್ಕೆ ಬೇಡ, ಅವ್ರು ಪರಿಹಾರ ಕೊಡೋದು ಬೇಡ, ಏನು ಬೇಡ. ನಮ್ಗೆ ಭೂಮಿ ನಮ್ಗಿರ್ಬೇಕಷ್ಟೆ. ಈಗ ಏನು ಮಾಡ್ತಿದ್ದೀರಾ ನೀವು? ಕೃಷಿ ಏನು? ಹಸ್ಗಳು ಇಟ್ಕೊಂಡಿದ್ದೀವಿ, ಅಡಿಕೆ ತೋಟ ಅದೇ, ತೆಂಗು ತೋಟ ಅದೇ. ಮಕ್ಕಳು 2 ಸಚ್ಚಿ ಮತ್ತು ಅಮೃತ BSc ಮಾಡೋರು, ಅವರು ಮಾಡ್ತಾರೆ, ನಮ್ಮ ಜೊತೆ ಸೇರ್ಕೊಂಡು ಅವರು ಮಾಡ್ತಾರೆ. ಏನು ಹೇಳಕ್ ಬಯಸ್ತೀರಾ ನೀವು ಸರ್ಕಾರಕ್ಕೆ? ಅವರು ಯಾಕೆ ನಮಗೆಲ್ಲ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾರೆ? ಎಲ್ಲೋ ಎಲ್ಲರ ಕಡೆ ಸಂತುಷ್ಟಿಯಾಗಿರಿ, ಏನೋ ಮಾಡ್ಕೊಂಡು ಇನ್ನೊಬ್ಬರು ಮಾಡ್ಕೊಂಡಿರೋರನ್ನ ಯಾಕೆ ಅವರು ತೊಂದರೆ ಕೊಡಬೇಕು? ಅಲ್ಲೇ ಹೋಗಿ ಮಾಡಲೇಳು. ಇಲ್ಲಿ ಇನ್ನೊಬ್ಬರು ಎಲ್ಲ ಇಲ್ಲಿಂದನೇ ಬೇರೆ ಕಡೆ ಕಳಿಸಿ ಜೀವನ ಮಾಡ್ತಾ ಇರಬೇಕಾದ್ರೆ ಇವ್ರನ್ನೆಲ್ಲ ಯಾಕೆ ಹಿಂಸೆ ಕೊಡ್ತಾರೆ? ಅದಕ್ಕೆ ನಮ್ಗೆ ಬೇಡ, ನಾವು ಮಾಡೋಕ್ಕೆ ಕೊಡೋದು ಇಲ್ಲ. ಅವ್ರು ಈ ಕಡೆ ಬರಲೂ ಇಲ್ಲ, ನಾವು ಕೊಡೋದು ಇಲ್ಲ.